ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವತವನ್ನು ನಾವೆಲ್ಲ ಚಿಂತನೆ ಮಾಡ್ತಾ ಮನುಷ್ಯ ಪ್ರಪಂಚದಲ್ಲಿದ್ದುಕೊಂಡು ಪರಮಾತ್ಮನ ಅಪರೋಕ್ಷವಾಗಿರ್ತಕ್ಕಂಥ ಸಾಕ್ಷಾತ್ಕಾರವನ್ನು ಯಾವ ರೀತಿಯಿಂದ ಮಾಡಬೇಕು ಅಂತಕ್ಕಂಥ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ವ್ಯಾಸ ಭಗವಂತ ನಮ್ಮೆಲ್ಲರಿಗೂ ಈ ಗ್ರಂಥದ ಮುಖಾಂತರವಾಗಿ ಉಪದೇಶವನ್ನು ಮಾಡ್ತಾ ಬರ್ತಾ ಇದ್ದಾನೆ. ನಿನ್ನಿದ ದಿವಸ ನಾವೆಲ್ಲ ಚಿಂತನೆ ಮಾಡಿದ್ವಿ, ಭಕ್ತಿ ಅಂತಕ್ಕಂಥದ್ದು ಕೇವಲ ಮಂದಿರದೊಳಗೆ ಪೂಜಾಗೃಹದಲ್ಲಿ ಅಷ್ಟೇ ಮಾಡಕ್ಕೆ ಬರ್ತದ ಅಂತ ನೀವು ತಿಳ್ಕೊಂಡಿದ್ರಿ ಅಂದ್ರೆ ಅದು ಶುದ್ಧ ತಪ್ಪು ಅಂತ. ಎಲ್ಲಿ ಕುಂತ್ರೂ ಕೂಡ ನಮಗೆ ಭಕ್ತಿಯನ್ನು ಮಾಡಕ್ಕೆ ಬರ್ತದ. ಅದಕ್ಕೆ ಕಾಲ ಮತ್ತು ದೇಶಗಳ ಅವಶ್ಯಕತೆ ಇಲ್ಲ. ಇದೇ ಕಾಲದಾಗೆ ಮಾಡಬೇಕು, ಇದೇ ದೇಶದೊಳಗೆ ಕುಂತು ಮಾಡಬೇಕೇನ್ರಿ ಅಂತ ಕೇಳಿದ್ರೆ ಹಾಗೇನು ಇಲ್ಲಪ್ಪ. 24 ಗಂಟೆನೂ ಕೂಡ ನಿನಗೆ ಪರಮಾತ್ಮನ ಭಕ್ತಿಯನ್ನು ಮಾಡಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಮಾಡಿರ್ತಕ್ಕಂಥ ಭಕ್ತಿ ಈ ಮಾರ್ಗಕ್ಕೆ ಆಚಾರ್ಯರು ಯಾರದಾರ ಅಂತ ಕೇಳಿದ್ರೆ ಗೋಪಿಕಾ ಸ್ತ್ರೀಯರೇ ಅದಾರ. ಅವರ ಜೀವನವನ್ನು ಮುಂದಿಟ್ಟುಕೊಂಡು ನೀನು ಆ ರೀತಿಯೊಳಗೆ ಬದುಕಿದೆ ಅಂತ ಕೇಳಿದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ನಿನಗೂ ಕೂಡ ಆಗತ್ತದ ಅನ್ನುವುದನ್ನು ತಿಳಿಸ್ತಾ, ಹಂಗಾದ್ರೆ ಆ ಪರಮಾತ್ಮ ಹೆಂಗದನ್ರಿ ಪ್ರಶ್ನೆ ಮಾಡಿದ್ರು ಅವರು. ಪರಮಾತ್ಮ ಹೆಂಗದನ ಅಂತ ಕೇಳಿದ್ರೆ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ ಅಂದ್ರೆ ತಾಪತ್ರಯಗಳನ್ನು ನಾಶ ಮಾಡ್ತಕ್ಕಂಥವನು ಪರಮಾತ್ಮ ಅದಾನ ಅಂತ ಇಂದ ನಮಗೆ ತಿಳಿಸ್ತಾ ಬಂದಿದ್ರು. ಅದನ್ನೇ ಹೇಳ್ತಾರೆ ಈಗ ಅವರು. परमात्मा के स्वरूप का वर्णन करते हुए कहा गया है ತಾಪತ್ರಯ ವಿನಾಶಾಯ. ನೋಡ್ರಿ, ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡ್ತಾ ಪರಮಾತ್ಮ ಸಚ್ಚಿದಾನಂದ ರೂಪನೂ ಅದನ, ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣೀಭೂತನೂ ಅದನ. ಅಷ್ಟೇ ಅಲ್ಲ, ತಾಪತ್ರಯ ವಿನಾಶವನ್ನು ಮಾಡ್ತಾ ಇದ್ದಾನ ಅಂತಕ್ಕಂಥದ್ದನ್ನು ಹೇಳ್ತಾ ಬಂದಿದ್ರು ಅವರು. ತಾಪತ್ರಯ ವಿನಾಶಾಯ ದುಃಖ मन का धर्म है, ಆತ್ಮ ಕಾ ಧರ್ಮ ನಹಿ. ನೋಡ್ರಿ, ದುಃಖ ಅಂತಕ್ಕಂಥದ್ದು ತಾಪತ್ರಯ ಅಂದ್ರೆ ಏನು? 3 ತಾಪಗಳು, 3 ದುಃಖಗಳು ಪ್ರತಿಯೊಬ್ಬ ಜೀವಾತ್ಮನಿಗೂ ಕೂಡ ಅದವು. ಅವು ಯಾವ್ಯಾವ್ರಿ ಅಂತ ಕೇಳಿದ್ರ ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಅಂತಕ್ಕಂಥ 3 ತಾಪತ್ರಯದೊಳಗೆ ನಾವೆಲ್ಲ ದಿನನಿತ್ಯ ಬೈಯಾಕತ್ತೀವಿ. ಅವು ನಮಗೆ ಗೊತ್ತೇ ಇಲ್ಲ, ಬರೀ ದುಃಖ ದುಃಖ ಅಂತ ಇಷ್ಟೇ ಅಂತೀವಿ. ಆದ್ರೆ ದುಃಖಗಳು ಎಷ್ಟು ಪ್ರಕಾರ ಅಂದ್ರೆ 3 ಪ್ರಕಾರ ಅಂತ ಹೇಳಿದ್ರು ಅವರು. ಅವಕ್ಕೆ ತಾಪತ್ರಯ ಅಂತ ಕರಿತೀವಿ. ಆಧ್ಯಾತ್ಮಿಕ ದುಃಖ ಅಂತ ಎದಕ್ಕೆ ಕರಿಬೇಕ್ರಿ? ನಮ್ಮ ಶಾಸ್ತ್ರಕಾರರು ಆಧ್ಯಾತ್ಮಿಕ ದುಃಖವನ್ನು ವರ್ಣನೆ ಮಾಡ್ತಾ ತನುವಿನ ರುಜೆ ಮನಸ್ಸಿನ ವೇದನೆಗಳಾಗಿ ತನಗಿದ ಅಧ್ಯಾತ್ಮ ತಾಪವೆಂದೆನಿಸುವುದು ಘನತಾಪವದು, ತನು ತಾನೆಂಬ ಭ್ರಮೆಯಿಂದೆ ಜನಿಸುತ್ತಿರುವುದು ಜೀವನಳು ನೋಡು. ಹೇಳಿದರು ಯಾಜ್ಞವಲ್ಕ್ಯರು ಮೈತ್ರಾಗ ಉಪದೇಶ ಮಾಡ್ತಾ 1ನೇ ಸಂಧಿ ಒಳಗೆ 3 ತಾಪತ್ರಯಗಳು ಜೀವನಿಗೆ ಅದಾವಂತ ಉಪದೇಶ ಮಾಡುವ ಕಾಲಕ್ಕೆ ಆಧ್ಯಾತ್ಮಿಕ ತಾಪ ಅಂತ ಎದಕ್ಕೆ ಅನ್ಬೇಕ್ರಿ ಅಂದಾಗ ವಿಚಾರ ಚಂದ್ರೋದಯಕಾರರು ಆತ್ಮನನ್ನು ಆಶ್ರಯ ಮಾಡಿಕೊಂಡು ಏನು ತೋರ್ತಾವಲ್ಲ ಅವು ಆಧ್ಯಾತ್ಮಿಕ ತಾಪ ಅಂತ ಹೇಳಿದರು. ಇಲ್ಲಿ ಅವ್ರು ಯಾವ್ಯಾವ್ರಿ ಅವು ಆಧ್ಯಾತ್ಮಿಕ ತಾಪ ಹಂಗಾದ್ರ ಅಂತ ಕೇಳಿದ್ರ ತನುವಿನ ರುಜೆ, ಶರೀರಕ್ಕೆ ಏನು ಬರ್ತದ? ರೋಗ ಬರ್ತದ. ಮನಸ್ಸಿಗೇನು ಬರ್ತದ? ವೇದನೆಗಳು. ದುಃಖ ಎಲ್ಲಿ ಆಗುತ್ತದ? ಮನಸ್ಸಿಗೇನೆ ದುಃಖ ಆಗುತ್ತದ. ನಾವೇನು ತಿಳ್ಕೊಂಡಿವಿ? ನನಗೆ ದುಃಖ ಅಂತ ಆರೋಪ ಮಾಡ್ಕೊಂಡಿವಿ. ಹೌದಿಲ್ರಿ? ದುಃಖ ಎಲ್ಲಿದ ಅಂತ ಹೇಳಕೊಂಟಾರ ಇವರು. ಮನಸ್ಸಿನ ಧರ್ಮ ಅದು ದುಃಖ. ಸುಖ ದುಃಖಗಳು ನಿನಗೆ ಎಲ್ಲಿ ಆಗ್ತಾವಪ್ಪ ಅಂದ್ರೆ ಮನಸ್ಸಿನೊಳಗೆ ಆಗ್ತಾವು. ಯಾಕೆ ಸುಖ ದುಃಖಗಳು ಮನಸ್ಸಿನ ಧರ್ಮ ಅಂದ್ರೆ ಪುಣ್ಯ ಪಾಪವನ್ನು ಯಾರು ಮಾಡ್ತಾರ ಅವರಿಗೆ ದುಃಖ ಆಗ್ತದ. ಹೌದಂತೀರೇ ಇಲ್ಲ? ಆತ್ಮ ಏನು ಪುಣ್ಯ ಮಾಡವಲ್ಲ, ಪಾಪ ಮಾಡವಲ್ಲ. ಅವ ಹೆಂಗದನ್ರಿ? ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಪರಮಾತ್ಮನಿಗೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಅವನು ಪುಣ್ಯ ಪಾಪಗಳನ್ನು ಮಾಡುವವನು ಅಲ್ಲೇ ಅಲ್ಲ. ಅಂದ ಬಳಿಕ ದುಃಖ ಏನದ ಅಲ್ಲ, ಇದು ಮನಸ್ಸಿಗೆ ಅದ ವಿನಃ ಇದು ಆತ್ಮನಿಗೆ ಇಲ್ಲ. ಅದಕ್ಕೆ ತನುವಿಗೆ ರುಜೆ, ರೋಗಗಳು ಬರ್ತಾವಿಲ್ಲ. ಶರೀರಕ್ಕೇನದವ್ರಿ? ರೋಗಗಳು ಎಷ್ಟದವ್ರಿ? ಎಷ್ಟದವ ರೋಗಗಳು? ಎಣಸಾಕ ಬರಂಗಿಲ್ಲ ಅಂತಾರವ್ರು. ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನು,
ಕೃಪೆ ಮಾಡು ಬೇಗದೋಳ್ ಅಭಯವಿತ್ತು. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾರೆ ನಿಜಗುಂಡ್ರೆ, ಪರಮಾತ್ಮ ನನಗೆ ಸಾಕಷ್ಟು ದುಃಖಗಳು ಬೆನ್ನತ್ತೇವಲ್ಲ, ಈ ದುಃಖ ಪರಿಭವ ದುಃಖನೇ ಒಂದು ದೊಡ್ಡದದ, ಹೌದ್ರಿ? ಅದರ ಮಧ್ಯದೊಳಗೆ ಏನು ಹುಟ್ಟು ಸಾವಿನ ಮಧ್ಯದೊಳಗೆ ಬರ್ತಾವಲ್ಲ, ಅವು ಸಾಕಷ್ಟು ದುಃಖದೊಳಗೆ ನಾನು ದಿನನಿತ್ಯ ಬೇಯಕತ್ತೀನಿ ಭಗವಂತ. ಯಾವಾಗ ಈ ಕಷ್ಟಗಳಿಂದ ನನ್ನನ್ನು ಪಾರ ಮಾಡ್ತಿ, ಭವ ದುಃಖದಿಂದ ನನ್ನನ್ನು ಯಾವಾಗ ದೂರ ಮಾಡ್ತಿ ಅಂತ ತಿಳ್ಕೊಂಡು ನಿಜಗುಣ ಶಿವಯೋಗಿಗಳು ದುಃಖ ಯಾವ್ಯಾವು ಅಂತ ಅವು ಲೀಸ್ಟೇ ಬರೆದ್ರು, ಅವ್ರು ಒಂದು ಪದ್ಯನೇ ಬರೆದ್ರು ಅದಕ್ಕೆ, ಹೌದಿಲ್ರಿ? ಆ ಪದ್ಯದ ತುಂಬೆಲ್ಲ ದುಃಖಗಳನ್ನು ಹೇಳ್ತಾ ಹೇಳ್ತಾ 100,000,000,000 ಉಂಟು ಶಂಕರ. ಎಷ್ಟದವಂತ್ರಿ? ಒಂದಲ್ಲ ಎರಡಲ್ಲ, 100,000,000,000 ದುಃಖಗಳದವಂತ. ನಮಗೆ ಗೊತ್ತೇ ಇಲ್ಲ ಅವು ದುಃಖಗಳು, ಹೌದಿಲ್ರಿ? ಇವೆಲ್ಲ ಶರೀರದ ದುಃಖಗಳು, ಮನಸ್ಸಿಗೆ ಆಗತಕ್ಕಂಥ ವೇದನೆಗಳು, ಶರೀರಕ್ಕೆ ರೋಗದಿಂದ ಮನಸ್ಸಿಗೆ ಏನಾಗುತ್ತದಂದ್ರೆ ದುಃಖ ಆಗುತ್ತದ. ಇದಕ್ಕೇನಂತ ಕರಿತೀವಿ ನಾವು? ಆಧ್ಯಾತ್ಮಿಕ ತಾಪ ಅಂತ ಕರಿತೀವಿ. ಇದು ಘನತಾಪ ಅಂದ್ರೆ ನಿಜಗೊಂಡ್ರು. ಎಂಥ ತಾಪ? ಸಣ್ಣ ತಾಪ ಅಲ್ಲಿದು, ಭಾಳ ದೊಡ್ಡ ತಾಪ ಅದ. ಮತ್ತು ಯಾಕೆ ಬಂತ್ರಿ ಇದು ದುಃಖ? ತನು ತಾನೆಂಬ ಭ್ರಮೆಯಿಂದೆ. ಎದಕ್ಕೆ ಬಂತಂತ್ರಿ? ಈ ಶರೀರ ನಾನು ಅಂತಕ್ಕಂಥ ಭ್ರಮದಿಂದ ಏನಾಗಕತ್ತವು? ಜನಿಸುತ್ತಿರುವುದು ಜೀವನಳು ನೋಡು ಹೇಳ್ತಾರೆ ಯಾಜ್ಞವಲ್ಕ್ಯರಪ್ಪ. ಈ ಶರೀರಕ್ಕೆ ಎಲ್ಲಿ ಪರ್ಯಂತರವಾಗಿ ನಾನು ಅಂತಕ್ಕಂಥ ಭ್ರಮ ಅದ, ಅಲ್ಲಿ ತನಕ ಈ ದುಃಖಗಳು ನಿನಗೆ ಬಿಡ್ಲಾರ್ದಂಗೆ ತೋರ್ತವು. ಅದಕ್ಕೆ ತನುರುಜಯ ಆಗರವು ಅತಿ ದುಃಖ ಸಾಗರವು, ಅನುತಾಪ ಕ್ಲೇಶಾದಿಗಳ ಗೊತ್ತು, ತನುಮೂಲವದರಿಂದ ಅಖಿಳ ದುಃಖವೆಲ್ಲಕ್ಕೆ ತನುಭಾವವಳಿ ದುಃಖದ ಕೇಡು. ನಿಜಗುಂಡ್ರೆ ಹೇಳ್ಬಿಟ್ರು ಅವರು. ಶರೀರಕ್ಕೆ ಇದು ಶರೀರ ಅಂದ್ರೆ ರೋಗದ್ದೇ ತವ್ರ ಮನಿ ಅದ ಇದು, ಹೌದಿಲ್ರಿ? 360 ರೋಗಗಳನ್ನು ಒಡ್ಡಿ ನೋಡುವ ಅಂದ್ರು ಶರಣರು. ನಿಜಗೊಂಡ್ರು 100,000 ಅಂತ ಹೇಳಿದರು. ಹಂಗಾದ್ರೆ ಈ ಶರೀರ ಏನು ಚಲೋ ಅದ ಅಂತೀರಿ ನೀವು? ಏನದರಿ ಇದು? ದುಃಖದ್ದೇ ತವ್ರ ಮನಿ ಅದ ರೀ. ಹೆಂಗೆ ತೋಟದೊಳಗೆ ಒಂದಿಲ್ಲ ಒಂದು ಹಸಿರು ಬೆಳೆ ಇದ್ದೇ ಇರ್ತದೆ, ಹೌದಾ ಇಲ್ರಿ? ತೋಟ ಅಂತ ಎದಕ್ಕೆ ಕರಿತೀರಿ ನೀವು? ಒಣಗಿ ನಿಂತಿತ್ತಂದ್ರೆ ತೋಟ ಅನ್ನಂಗಿಲ್ಲ, ಸದಾ ಹಚ್ಚು ಹಸಿರು ಇರ್ತಿತ್ತು ಅಂದ್ರೆ ಅದಕ್ಕೆ ತೋಟ ಅಂತೀವಿ. ಹಂಗ ಈ ಶರೀರ ಅಂತ ಎದಕ್ಕೆ ಕರಿತೀರಿ? ಒಂದಿಲ್ಲ ಒಂದು ದುಃಖದಿಂದ ಕೂಡ್ಕೊಂಡಿದ್ದೇ ಶರೀರ, ಹೌದ್ರಿ? ತನು ರುಜಯ ಆಗರ ಅಂದ್ರೆ ಅವರು ಅತಿ ದುಃಖ ಸಾಗರ. ಸಣ್ಣ ದುಃಖ ಅಲ್ಲದು, ಅತಿಯಾಗಿರ್ತಕ್ಕಂಥ ಸಾಗರೋಪಾದಿಯಲ್ಲಿ ದುಃಖ ಅದಪ್ಪ. ಅದಕ್ಕೆ ಇವೆಲ್ಲ ದುಃಖ ಹೋಗ್ಬೇಕಾದ್ರೆ ತನುಭಾವವನ್ನು ನೀ ಕೆಡಿಸ್ಕೋಬೇಕು. ಅಂದಾಗ ದುಃಖ ನಿನ್ನಿಂದ ದೂರ ಆಗುತ್ತದ. ಅದಕ್ಕಿಲ್ಲಿ ಏನು ಹೇಳಕ್ ಹೊಂಟಾರವರು? ತನುವಿನ ರುಜೆ, ಮನಸ್ಸಿನ ವೇದನೆಗಳು ಇವು ಆಧ್ಯಾತ್ಮಿಕ ತಾಪ ಅನಿಸ್ಕೋತಾವು. ಶರೀರ ನಾನು ಅಂತಕ್ಕಂಥ ಭ್ರಮದಿಂದ ಇವು ಜೀವನಿಗೆ ತೋರ್ತವು. ತಿಳಿತಿಲ್ರಿ? ಇದು ಆಧ್ಯಾತ್ಮಿಕ ತಾಪ. ನಿಮಗೇನಾರ ಐತೆ ಇಲ್ಲಿದು? ವಿಚಾರ ಮಾಡ್ರಿ, ನಿಮ್ಗೆ ಐತೆ ಇಲ್ಲ? ಅದಾವಿಲ್ರಿ? ಮುಂಜಾನೆ ಎದ್ದು ಚಾಲುವಾಯ್ತಂದ್ರೆ ಮಲಗತನ, ಹುಟ್ಟಿದ್ವಿ ಅಂದ್ರೆ ಸಾಯತನ ಅದರಾಗೆ ಮುಳುಗಿದೀವಿ ನಾವು. ಇದಕ್ಕೆ ನಾವು ಆಧ್ಯಾತ್ಮಿಕ ಅಂತ ಕರಿತೀವಿ. ಇನ್ನು ಆದಿ ಭೌತಿಕ ತಾಪ ಅಂತ ಕರಿತೀವಲ್ಲ, ಆದಿ ಭೌತಿಕ ತಾಪ ಅಂದ್ರೇನು? ಸಕಲ ಭೂತಗಳಿಂದ ಉದಿಸಿ ತೋರುವ ದುಃಖ ನಿಕರಮದ ಆದಿ ಭೌತಿಕ ಮಕ್ಕು. ನೋಡ್ರಿ, ಭೂತಗಳಿಂದ ತೋರ್ತದಲ್ಲ ಅಂದ್ರೆ ನಮಗಿಂತ ಭಿನ್ನವಾಗಿದ್ದುಕೊಂಡು ಮತ್ತು ಸ್ವಸಂಗತ್ಸೆ ಭಿನ್ನ ಹೋವೈ ಚಕ್ಷು ಇಂದ್ರಿಯಕ ವಿಷಯ ಹೋವೈ ಸ್ವ ಅಧಿಭೂತ ದುಃಖ. ವಿಚಾರ ಚಂದ್ರೋದಯಕಾರು ಅದಿಲ್ರಿ? ನಮಗಿಂತ ಭಿನ್ನವಾಗಿರಬೇಕು ಮತ್ತು ಚಕ್ಷು ಇಂದ್ರಿಯಕ್ಕೆ ಗೋಚರ ಆಗುತ್ತಿರಬೇಕು. ಅಂಥವ್ಯಾವದವಂದ್ರೆ ಭೂತ, ರಾಕ್ಷಸ ಇವೆಲ್ಲ ಏನಂತಾರ? ಇವು ಶೀತ, ವಾತ, ಆತಪ, ತಾಪಗಳು ಆದಿ ದೈವಿಕ ಅಂದ್ರೆ ಅವರು. ಇಲ್ಲಿ ಏನದವಂತ ಕೇಳಿದ್ರೆ ಇವು ಭೌತಿಕ ತಾಪಗಳಂದ್ರೆ ಇಂದ್ರಿಯಕ್ಕೆ ಗೋಚರ ಆಗುತ್ತಿರಬೇಕಂತ. ಹುಲಿ, ಸಿಂಹ, ಸರ್ಪ ಮೊದಲಾಗಿರ್ತಕ್ಕಂಥವುಗಳಿಂದ ಏನು ದುಃಖ ಆಗ್ತದೆ ನೋಡ್ರಿ ನಮಗೆ, ಇದಕ್ಕೆ ಆದಿ ಭೌತಿಕ. ಕಣ್ಣಿಗೆ ಕಾಣ್ತವಿವು. ಏನು ಮಾಡ್ತಾವೆ? ಸಕಲ ಭೂತಗಳಿಂದ ಉದಿಸಿ ತೋರ್ತಕ್ಕಂಥ ದುಃಖಕ್ಕೆ ನಾವು ಏನಂತ ಕರಿತೀವಿ? ಆದಿ ಭೌತಿಕ. ಅವು ಶೀತ, ವಾತ, ಆತಪ ಇವುಗಳಿಂದ ಆಗತಕ್ಕಂಥ ದುಃಖಗಳು. ಇನ್ನು ಆದಿ ದೈವಿಕ ಅಂದ್ರೆ ನರಕ ನಾಕಂಗಳಿಂದೆ ಅಮರರ ಉತ್ಪಾತದಿಂದ ದೊರಕೊಳ್ಳುವ ದುಃಖವದು ತಾನು ಉರುತರವೆನಿಪ ಆದಿ ದೈವಿಕ ತಾಪವೆಂದೆನಿಪುದು ಅಂದು ನೀನು ಅರಿವುದು ಅಂತ ನಿಜಗುಂಡ್ರು ಅಲ್ಲಿ ಹೇಳ್ಕೊಂಬಂದ್ರು. ಅಂದ್ರೆ ಏನ್ರಿ? ನರಕ ನಾಕಂಗಳಿಂದ, ಸ್ವರ್ಗದಿಂದನೂ ದುಃಖ, ಸುಖ ಐತೇನು ಸ್ವರ್ಗ, ಅದನ್ನು ದುಃಖ. ಎಂಥ ದುಃಖ? ಸಾತಿಶಯ, ಕ್ಷಯ, ಪತನ. ಈ 3 ದುಃಖಗಳಿಂದ ಕೂಡ್ಕೊಂಡದದು. ಮತ್ತೇನದ?
ನರಕಂತೂ ದುಃಖದ ಮಯನೇ ಅದ ಅದು, ಹೌದಿಲ್ರಿ? ಅದಕ್ಕೆ ಇವೆಲ್ಲ ದೇವ ಯಕ್ಷ ರಾಕ್ಷಸರಿಂದ ಏನು ಇರ್ತಾವಲ್ಲ ದುಃಖಗಳು, ಕಣ್ಣಿಗೆರ ಕಾಣಂಗಿಲ್ಲ, ಮನಸ್ಸಿಗೆ ತಾಪ ಕೊಡ್ತಾವ. ಗ್ರಹ ದುಃಖಗಳು ಇರ್ತಾವಲ್ರಿ, ಗ್ರಹ ಕಾಡಾಕತ್ತವ್ರಿ, ಅದಕ್ಕೆ ಅವನಿಗೆ ದುಃಖ ಆಗಕತ್ತದ್ರಿ. ಕಣ್ಣಿಗೆ ಕಾಣಂಗಿಲ್ಲ, ದುಃಖ ಆಗ್ತದೆ. ಶನಿ ಕಾಟ, ಆ ಕಾಟ, ಈ ಕಾಟ, ಹೌದಿಲ್ರಿ? ಅಮರರ ಉತ್ಪಾತದಿಂದ ಅವರಿಂದ ತೋರ್ತಕ್ಕಂಥ ದುಃಖ ಆದಿ ದೈವಿಕ ಅಂತ ಕರಿತೀವಿ ನಾವಿವು. ಕಣ್ಣಿಗೆ ಕಾಣಂಗಿಲ್ಲ, ನಮಗೆ ಸದಾ ದುಃಖ ಕೊಟ್ಕೋತ ಇರ್ತವೆ. ಈ ಮೂರು ತಾಪತ್ರಯದಲ್ಲಿ ಬೇಯುವಂಥ ಜೀವಾತ್ಮನಿಗೆ ಪರಮಾತ್ಮನ ಶರಣಾಗತಿ ಏನು ಮಾಡ್ತದ್ರಿ ಅಂತ ಕೇಳಿದ್ರೆ ಸಮಸ್ತ ದುಃಖಗಳನ್ನು ನಾಶ ಮಾಡ್ತದ. ಅದಕ್ಕೆ ಅವರು ಇವು ಏನದವ್ರಿ ಅಂತ ಕೇಳಿದ್ರೆ ದುಃಖ ಮನಸ್ಸಿನ ಧರ್ಮ, ಅದು ಆತ್ಮನ ಧರ್ಮ ಅಲ್ಲ. ನೀನು ನನಗೆ ದುಃಖ ಆಗ್ತದ ಅಂದ್ರೆ ನೀನು ಬ್ರಹ್ಮದೊಳಗೆ ಇದ್ದಿ ಅಂತ ಅರ್ಥ ತಿಳಿತ್ರಿ. ಅದಕ್ಕೆ ಅವ್ರ ಆತ್ಮಕ್ಕೆ ನಹಿ ಮನುಷ್ಯ ದುಃಖ ಮೇ ಈಶ್ವರ ಕ ಸ್ಮರಣ ಕರ್ತಾ ಹೈ. ದುಃಖ ಬಂತಂದ್ರೆ ಎಲ್ಲಿಲ್ಲ ದೇವ್ರ ನೆನಪಕ್ಕ ನೋಡ್ರಿ ನಮಗೆ, ಅಕ್ಕವ ಇಲ್ರಿ? ಸಂಧ್ಯಾಗಿನ ಗೊಂದ್ಯಾಗಿನ ಎಲ್ಲ ದೇವ್ರು ಬರ್ತಾವ ಹೊರಗವು. ಯಾರು ಕಾಡಕತ್ತಾರೋ ಏನಾಗಕತ್ತದೋ ಒಂಟ ದೇವ್ರಿಗೆ ದಿನ ಒಂದು ದೇವ್ರಿಗೆ. ಸುಖದಾಗೆಂದ್ರೆ ದೇವ್ರ ನೆನಪು ಮಾಡಿರಿ? ಇಲ್ಲ ಇಲ್ಲ, ಸುಖದಾಗ ದೇವರೇ ನೆನಪಾಗಂಗಿಲ್ಲ. ದುಃಖದೊಳಗೆ ಮಾತ್ರ ನಾವೇನು ಮಾಡ್ತೀವಿ? ಪರಮಾತ್ಮನನ್ನು ನೆನೆಸ್ತೀವಿ. ಅದಕ್ಕೆ ದುಃಖಮೇ ಸುಮಿರನ ಸಬುಕರೆ ಸುಖಮೇ ಕರೇನ ಕೋಯ್, ಯದಿ ಸುಖಮೇ ಕರೆ ತೋ ದುಃಖ ಕಾಹೇ ಕೋ ಹೋಯ್. ಕೇಳ್ತಾರ ಅವರು. ಬರೀ ದುಃಖದೊಳಗೆ ಅಷ್ಟೇ ದೇವ್ರ ನೆನಪು ಮಾಡ್ತಿದ್ದಲ್ಲ, ಸುಖ ಬಂದಾಗೂ ಪರಮಾತ್ಮನ ಸ್ಮರಣೆ ಬಿಡ್ಲಾರ್ದಂಗ ಮಾಡ್ಕೋತ ಇದ್ದೆ ಅಂದ್ರೆ ದುಃಖ ಯಾಕೆ ಬರ್ತದಪ್ಪ ನಿನಗ? ದೇವರನ್ನ ನೆನೆಸಿಲ್ಲ ಅಂತಾನೆ ದುಃಖ ಬರ್ತದ. ಯಾರು ನಿರಂತರವಾಗಿ ಪರಮಾತ್ಮನ ನೆನೆಸ್ಕೋತ ಇರ್ತಾನ ಅವನಿಗೆ ದುಃಖ ಅಂತಕ್ಕಂಥದ್ದು ಬರಂಗನೇ ಇಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಸುಖದಾಗ ಆರಾಮ್ ಇರ್ತೀವಿ. ಎಲ್ಲಿ ದೇವರು, ಯಾವ ಗುರುಗಳು, ಯಾವ ಮಹಾತ್ಮರಂತ. ಯಾವಾಗ ಕಷ್ಟ ಬಂತಂದ್ರೆ ಹುಡುಕಿ ಹುಡುಕಿ ದೇವ್ರಿಗೆ ಹೋಗ್ತೀವಿ. ಅದಕ್ಕೆ ದುಃಖದಲ್ಲಿ ಎಲ್ಲರೂ ಪರಮಾತ್ಮನನ್ನ ನೆನೆಸ್ತೀವಿ ಅಂತಾರ ಅವರು. ಜಿಸಸೆ ಉಸ್ಕಾ ಪರಮಾತ್ಮ ಕೆ ಸಾತ್ ಅನುಸಂಧಾನ ಹೋತಾ ಹೈ. ಅವಾಗ ದುಃಖ ಆಯ್ತಂದ್ರೆ ಪರಮಾತ್ಮನ ಹತ್ರ ಹೋಗ್ತಾನ. ಅವನ ನಿರಂತರವಾಗಿ ಅನುಸಂಧಾನ ಅಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ನಿರಂತರವಾಗಿ ಚಿಂತನ ಮಾಡ್ತಾನ. ಅವ್ರ ಉಷೆ ಆನಂದ ಮಿಲ್ತಾ ಹೈ. ಅದರಿಂದ ಅವನಿಗೆ ಏನಾಗ್ತದ್ರಿ? ಸ್ವಲ್ಪ ಸಮಾಧಾನ ಆಗ್ತದ, ಆನಂದ ಅಂತಕ್ಕಂಥದ್ದು ಸಿಗುತ್ತದ. ಜೀವಕ ಸ್ವಭಾವ ಸುಂದರ ನಹಿ ಹೈ. ಜೀವನ ಸ್ವಭಾವ ಸರಿ ಇಲ್ಲ, ಹೌದಿಲ್ರಿ? ನಿಮಿಷಕ್ಕೊಂದೊಂದು ಬಣ್ಣ ಬದಲಿಸ್ತಾನೆ ಇವ ಜೀವ. ಸುಂದರ ಅದನ, ಇದು ಸ್ವಭಾವತ ಏನದ? ಇದು ಜೀವ. ಬರೀ ಇದಕ್ಕೆ ಸುಂದರತೆ ಗೊತ್ತೇ ಇಲ್ಲ ಜೀವಾತ್ಮನಿಗೆ. ಯಾಕಂತ ಕೇಳಿದ್ರ ಮಲಿನ ಸತ್ವಗುಣಯುಕ್ತ ಅವಿದ್ಯದಿಂದ ಕೂಡ್ಕೊಂಡದಲ್ಲ ಜೀವ. ಇದಕ್ಕೆ ಸುಂದರತೆ ಎಲ್ಲಿ ಬರಬೇಕು? ಇವ ಕಷ್ಟದಾಗಿಡ ದೇವ್ರ ನೆನೆಸವ, ಸುಖ ಬಂದ್ರೆ ದೇವ್ರ ಮರೆತು ಕುಂದಿರ್ತಾನಂದ್ರ ಇವನು ಸ್ವಭಾವ ಸರಿ ಇಲ್ಲ ಅಂತಾರ ಅವ್ರು. ಪರಮಾತ್ಮ ಕಾ ಶರೀರ ತೋ ಹೋ ಸಕ್ತಾ ಹೈ ಕಿ ಕಭಿ ಸುಂದರ್ ನ ಬಿ ಹೋ. ನೋಡ್ರಿ, ಕೂರ್ಮಾವತಾರ ವರಾಹ ಅವತಾರಕ್ಕೆ ಶರೀರ